ಇದು ಗಂಧದ ಗುಡಿ ಜನತಾ ಮೀಡಿಯಾ, ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಸರ್ ನಮಸ್ಕಾರ. ಈಗಾಗಲೇ ನನ್ನ ಪರಿಚಯ ತಮಗೆಲ್ಲ ಆಗಿದೆ. ಸೊ ಈಗ ನಮ್ಮ ತೋಟದಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಆಯುರ್ವೇದಿಕ್ ಗಿಡನ ನಾವು ಬೆಳೆದಿದ್ದೀವಿ ಸರ್. ಇದು ಮಾಡಾಗಲ ಅಂತ ಸರ್. ಇದು ಮಾಡಾಗಲದ ವಿಶೇಷ ಏನಂತಂದರೆ, ಸಕ್ಕರೆ ಕಾಯಿಲೆ 500-600 ಇದ್ರೂ ಕೂಡ ನಿಮಗೆ ವಿತಿನ್ ವೀಕಲ್ಲಿ ಕಡಿಮೆ ಮಾಡುತ್ತೆ. ಸಕ್ಕರೆ ಪ್ರಮಾಣ ಅಷ್ಟರ ಮಟ್ಟಿಗೆ ಇದ್ರೂ ಕೂಡ ವಿತಿನ್ ವೀಕಲ್ಲಿ ಇದು ಮಾಡುತ್ತೆ. ಈ ಮಾಡಾಗಲ ಎಲ್ಲಿ ಸಿಗುತ್ತೆ ಅಂತಂದರೆ, ಸೊ ಇದು ಏನಿದ್ರೂ ಕೂಡ ಮಡಿಕೇರಿಯಲ್ಲಿ ಸಿಗುತ್ತೆ ಸರ್. ಸೊ ಇದು ಮಡಿಕೇರಿಯಲ್ಲಿ ಮಾತ್ರ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, IAHR ಅಂತ ಮಡಿಕೇರಿನಲ್ಲಿ ಅಲ್ಲಿ ಮಾತ್ರ ಸಿಗುತ್ತೆ. ಅಲ್ಲಿಂದ ಗಿಡ ತಂದು ನಾನು ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಗಿಡನ ಬೆಳೆಸಿದ್ದೆ ಸರ್. ಇದ್ರದ್ದು ಏನು ವಿಶೇಷ ಅಂದರೆ, ಮೇಲು ಫೀಮೇಲ್ 2 ಥರ ಗಿಡ ಇದೆ. ಇದು ನೋಡಿ, ಇದು ಫೀಮೇಲ್, ಇದು ಈಚೆ ಸಮೇತ ಬರುತ್ತೆ. ಮೇಲ್ ಇದು ಹೇಗೆ ಅಂದರೆ, ಸುಮ್ಮನೆ ಹೂ ಇರುತ್ತೆ ಎವ್ರಿ ಡೇ ಕೂಡ ಅದು. ಸೊ ಪ್ರತಿ ದಿವಸ ಪ್ರತಿ ಹೂವು ಕೂಡ ನಾವು ಪಾಲಿನೇಷನ್ ಮಾಡ್ಬೇಕು ಸರ್. ಆ ಪಾಲಿನೇಷನ್ ಮಾಡಿದಾಗ ಮಾತ್ರ ನಮಗೆ ಅದು ಕಾಯಿ ಆಗುತ್ತೆ. ಆ ಕಾಯಿ ವಿತಿನ್ 20 ಡೇಸಲ್ಲಿ ಕಾಯಿ ಈಲ್ಡ್ ಬರುತ್ತೆ. ಅದನ್ನು ಕಿತ್ಕೊಂಡು ನಾವು ತರಕಾರಿಗೆ ಉಪಯೋಗಿಸೋದಷ್ಟೇ. ಇದೇನು ಬೇರೆ ಇನ್ನೇನು ವಿಶೇಷವಾದೇನಿಲ್ಲ, ತರಕಾರಿಯಾಗಿ ತಿನ್ನೋದಷ್ಟೇ. ನೀವು ಶುಗರು 500-600 ದಾಟಿದ್ರು ಕೂಡ ಬ್ಲಡ್ ಶುಗರು ವಿತಿನ್ ವೀಕಲ್ಲಿ ಕಂಟ್ರೋಲ್ ಮಾಡುತ್ತೆ. ಮತ್ತು ತರಕಾರಿಯಾಗಿ ಉಪಯೋಗಿಸ್ಬೋದು. ಇದು ಸಾಮಾನ್ಯ ಜನ, ಮತ್ತು ಇಲ್ಲಿ ನಮ್ಮ ಲೋಕಲ್ಲಾಗಿ ಏನು ಮಾಡಿದೆ ಅಂದರೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಲ್ಲಿಂದ ತಂದು ಪ್ರತಿಯೊಬ್ಬ ರೈತರು ಕೂಡ 100 ರೂಪೀಸ್ kg ಹಿಂಗೆ ಕೊಟ್ಟು ನಾವು ಎಲ್ಲರಿಗೂ ಡೆಲಿವರಿ ಮಾಡ್ತಾಯಿದ್ದೀವಿ ಸರ್. ಎಷ್ಟೋ ಜನ ಶುಗರ್ ಕಂಟ್ರೋಲ್ ಆಗಿದೆ ಅಂತ ಬಂದು ಥ್ಯಾಂಕ್ಸ್ ಹೇಳೋಗ್ತಾರೆ. ಅದೇ ನಮ್ಗೆ ಒಂದು ದೊಡ್ಡ ಸಾಧನೆ ಅಂತ ನಾನು ಪರಿಭಾವಿಸಿದ್ದೀನಿ ಸರ್. ಇವತ್ತು ಇದನ್ನೇ ಶುಗರ್ನ ಕಡಿಮೆ ಮಾಡೋ ವಿಚಾರವಾಗಿ ಬಹಳಷ್ಟು ಕಂಪನಿಗಳು ಇವತ್ತು ಹೌದೌದು, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟು ಹಣನ ಮಾಡೋಕೆ ಮುಂದಾಗಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸಿ ಸರ್. ಇದು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಇದು ಈ ನಾನು ಕಂಡುಹಿಡಿದಿರೋಂಥ ವಿಚಾರ ಅಂತೂ ಅಲ್ಲ, ಸತ್ಯವಾದ ವಿಚಾರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ ಸೈನ್ಸ್, ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮ ಇದರಲ್ಲಿ ಹೆಸರುಘಟ್ಟದಲ್ಲಿದೆ. ಅವ್ರ ಬ್ರ್ಯಾಂಚ್ ಒಂದು ಮಡಿಕೇರಿನಲ್ಲಿ ಚಟ್ಟಳ್ಳಿ ಅಂತ ಬರುತ್ತೆ. ಅಲ್ಲಿ ಅವರು ಇದನ್ನ ಬೆಳೆದು ರೈತರಿಗೆ ಗಿಡಗಳನ್ನು ಪ್ಲಾಂಟ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅದನ್ನ ತಗೊಬಂದು ನಾವು ಇಲ್ಲಿ ಅದು ಪ್ಲಾಂಟ್ಸ್ ಕೊಡ್ತಾರೆ. ಇದ್ರ ಹೇಗೆ ಅಂದರೆ, ಉತ್ಪಾದನೆ ಒಂದು ಆಲೂಗಡ್ಡೆ ಟೈಪು ಅದ್ರ ಭೂಮಿ ಒಳಗಡೆನೆ ಇರುತ್ತೆ. ಸೊ ಅದು ಒಂದ್ಸಾರಿ ಹಾಕಿದ್ರೆ 7-8 ವರ್ಷ ಬರುತ್ತೆ ಸರ್. 7-8 ವರ್ಷ ಅಂದರೆ ಸತ್ತೋಗುತ್ತೆ, ಮತ್ತೆ ಅದೇ ಅದೇ ಮರಿಯಾಗಿ ಉಟ್ಕೊಂಡು ಬೆಳೆಯುತ್ತೆ ಸರ್. ಇದನ್ನ ತಗೊಳ್ಳೋದ್ರಿಂದ ಈಗ ಏನಾಗಿದೆ ಅಂದರೆ, ಶುಗರ್ ನನಗೂ ಜಾಸ್ತಿ ತಾನೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮಗೆ ನಾವೇ ಕಾರಣ. ಯಾಕೆಂದರೆ ಎಲ್ಲ ಜಂಕ್ ಫುಡ್ಗಳು ಅದು ಇದು ತಗೊಂಡು ನಾವು ಸಾಯ್ತದೆ. ಇವತ್ತು ನಮ್ಮ ಹಿಂದಿನ ಕಾಲದಲ್ಲಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಬಿಟ್ಟರೆ ನಾವೇನು ಕಂಡೋರೇ ಇಲ್ಲ. ಇವತ್ತು ಬೆಳಗ್ಗೆ ಆದರೆ ಉಪ್ಪಿಟ್ಟು ಮಾಡು, ಆ ದೋಸೆ ಮಾಡು, ಆ ತಿಂಡಿ ಈ ತಿಂಡಿ ಬಾಯಿ ಚಪ್ಪಲ ತೀರ್ಸ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಇವತ್ತು ಶುಗರ್ ಕಾಯಿಲೆ ಪ್ರತಿಯೊಬ್ಬರಿಗೂ ಬರುವಂಥ ನಾವು ಫುಡ್ನಿಂದಲೇ ಇದೆಲ್ಲ ಶುರುವಾಗಿದೆ. ಅದರ ಜೊತೆಗೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಮಾಡಿದ್ದೇವೆ ಅಂತಂದರೆ, ದೊಡ್ಡ ಸಾಧನೆ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೇನೋ ಇದು ಮಾಡಿ ಯಾವ್ಯಾವ ಡಾಕ್ಟ್ರುಗಳು ಏನೇನೋ ಮಾಡಿದ್ದಾರೆ. ಪ್ರತಿಯೊಬ್ಬ ಸಂಸಾರನೂ ಕೂಡ ಪ್ರತಿಯೊಬ್ಬರು ಕೂಡ ಮೇಲ್ 2 ಫೀಮೇಲ್ 2 ಈ 4 ಗಿಡ ಹಾಕೊಂಡ್ರೆ ತನ್ನ ಸಂಸಾರಕ್ಕೆ ಇಡೀ ವರ್ಷಕ್ಕೆ ಹಾಕುವಂಥ ತರಕಾರಿ ಸಿಗುತ್ತೆ. ತರಕಾರಿ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲೂ ಚಿಕನ್ ಫ್ರೈ ಮಾಡಿ ಅದನ್ನ ಮಾಡ್ಕೊಂಡ್ರೆ ಇನ್ನೂ ಸೊಗಸಾಗಿರ್ತದೆ. ಸೊ ವಿತಿನ್ ವೀಕಲ್ಲಿ ಕಂಟ್ರೋಲ್, 500-600 ರೇಂಜ್ಗೆ ಹೋದ್ರೂ ಕೂಡ ವಿತಿನ್ ವೀಕಲ್ಲಿ ಕಂಟ್ರೋಲ್ ಬರುತ್ತೆ. ಅದರಿಂದ ಇದನ್ನು ರೈತರು, ಸೊ ಹೆಸರು ಚಟ್ಟಳ್ಳಿ, ಮಡಿಕೇರಿ ಹತ್ರ ಚಟ್ಟಳ್ಳಿಲಿ ಸಿಗುತ್ತೆ. ನೀವು ವಿಶೇಷ ಬಂದು ನಾನು ವೈಯಕ್ತಿಕ ನಂಬರ್ ಕೊಡ್ತೀನಿ, ಫೋನ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಮತ್ತು ನಾವಿಲ್ಲಿ ಬೆಳೆ ಬಂದಾಗ ರೈತರಿಗೆ, ನಾನು ಇಲ್ಲಿ ಲೋಕಲ್ ರೈತರಿಗೆ ನನಗೆ ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ. ನೀವು ಅದನ್ನು ಬಳಕೆ ಮಾಡ್ಕೊಂಡು ಈವನ್ ಮಾರ್ಕೆಟಲ್ಲೂ ಸಿಗುತ್ತೆ. ಬೆಂಗಳೂರು ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಮಾಲ್ಗಳು ಸಿಗುತ್ತೆ. ಅಲ್ಲೆಲ್ಲ 300-400 ರೂಪಾಯಿ kg. ನಾವಿಲ್ಲಿ 100 ರೂಪಾಯಿ 100 ರೂಪೀಸ್ kg ಹಿಂಗೆ ಕೊಡ್ತೀವಿ. ಅದರಿಂದ ಅದು ಸಿಟಿಯವ್ರು ಹೇಗೆ ಜೀವನ ಮಾಡಿರ್ಕೊಡ, ಹಳ್ಳಿಯವ್ರಿಗೂ ಕಾಮನ್ ಆಗಿಬಿಟ್ಟು ಶುಗರ್ ಕಾಯಿಲೆ. ಪ್ರತಿಯೊಬ್ಬ ರೈತನೂ ಕೂಡ 4 ಗಿಡ ಹಾಕ್ಕೊಂಡು ನಮ್ಮ ಸಂಸಾರಕ್ಕಾಗುವಷ್ಟು ಇದನ್ನು ಮೆಡಿಷನ್ ಆಗಿ ಉಪಯೋಗಿಸ್ಕೊಂಡು ಇದು ಮಾಡಿದರೆ ನಮ್ಮ ಆರೋಗ್ಯ ತುಂಬ ಒಳ್ಳೆಯತ್ತದೆ. ರೈತನ ಬದುಕು ಚೆನ್ನಾಗಿರುತ್ತೆ. ರೈತ ಇನ್ನೂ 100 ವರ್ಷ ಹೆಚ್ಚಿನ ಮಟ್ಟದಲ್ಲಿ ಬದುಕಿ ದೇಶಕ್ಕೊಂದು ಸಂಪತ್ತು ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್.